ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಯಾರೆಲ್ಲ ಎಕ್ಸಾಮ್ಗೆ ತಯಾರಿ ಮಾಡತ್ತಾರಿ ಅವರು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ, ಕೊನೆವರೆಗೂ ನೋಡ್ರಿ. ನಿಮ್ಗೆ ಯೂಸ್ಫುಲ್ ಆಗುತ್ತಿದ್ದು. ಮತ್ತು SSC GD, SSC CHSL, SSC CGL, RRB ಗ್ರೂಪ್ ಡಿ, RRB NTPC, RPF ಮತ್ತು ಬೇರೆ ಎಲ್ಲ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಮುಖ್ಯವಾಗಿ 10th ಲೆವೆಲ್ ಎಕ್ಸಾಮ್ಸ್ ಮತ್ತು 12th ಲೆವೆಲ್ ಎಕ್ಸಾಮ್ಸ್ ಮತ್ತು SSC ಸ್ಟೂಡೆಂಟ್ಸ್ ಯಾರು ಓದತ್ತರಿ ಅವರಂತೂ ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ಅವರು ಆರಾಮಾಗಿ ಪಾಸ್ ಆಗ್ಬೋದು ಮತ್ತು ಕಣ್ಣು ಮುಚ್ಚಿ ಆಗ್ಬೋದು ಪಾಸ. ಏನು ಇವ್ರು ಬರೀ ಇದನ್ನು ಹೇಳ್ತಾರೆ ಅನ್ಕೋಬೇಡ್ರಿ. ವಿಡಿಯೋ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಅಂತೂ ನೀವು ಮಾಡಲೇಬೇಕು. ಯಾಕಂತ ಹೇಳ್ತಾನು. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿರಿ, ನಾವು ನೋಟ್ಸ್ ರೆಡಿ ಮಾಡೀವಿ. ಕಷ್ಟ ಆದರೂ ಇಷ್ಟಪಟ್ಟು ಮಾಡೀವಿ. ಯಾರಿಗಂದ್ರೆ ಎಲ್ಲರಿಗೂ, ಯಾರು ಎಕ್ಸಾಮ್ಗೆ ತಯಾರಿ ಮಾಡತ್ತಿರಲಿಲ್ಲ ಅವರಿಗೆ. ನೋಡಿರಿ, ನಾವು GK, ರೀಸನಿಂಗ, ಮ್ಯಾಥ್ಸ, ಇಂಗ್ಲೀಷ್ ಇವು 4 ಸಬ್ಜೆಕ್ಟ್ ಮೇಲೆ ನೋಟ್ಸ್ ಮಾಡೀವಿ. ಅದ್ರ ಜೊತೆಗೆ ಶಾರ್ಟ್ ಕಟ್ ಮೆಥಡ್ಸ್ ಅಂದ್ರೆ ಟ್ರಿಕ್ಸ್ನೂ ಬರ್ದೀವಿ. ಯಾವ ರೀತಿ ಅಂದ್ರೆ ನೋಡಿರಿ, ನಾವು GK ಮತ್ತು ಇಂಗ್ಲೀಷ್ ಮೇಲೆ ಅಷ್ಟು ಒತ್ತು ಕೊಟ್ಟಿಲ್ಲ ಸರ್. ಮತ್ತು ನಮಗೆ ಇಂಗ್ಲೀಷ್ನೂ ಬರಲ್ಲ, ಅದು ಬೇಕ್ರಿ ಅನ್ನೋರಿಗೆ ಇದು ಯೂಸ್ಫುಲ್ನ. ಅದರಾಗೂ ಎಲ್ಲ ಕವರ್ ಮಾಡೀವಿ, ಅದನ್ನು ಓದಕ್ರೆ. ಮತ್ತು ನೋಡಿರಿ, ರೀಸನಿಂಗ ಮತ್ತು ಮ್ಯಾಥ್ಸ್ ಒಳಗೆ ನಾವು ಯಾವ ರೀತಿ ನೋಟ್ಸ್ ಮಾಡೀವಂದ್ರೆ, ಒಂದು ಕಾನ್ಸೆಪ್ಟ್ ತಗೊಳ್ಳೋಣ. ಒಂದು ಕಾನ್ಸೆಪ್ಟ್ ಒಳಗನ, ಈ ಕಾನ್ಸೆಪ್ಟ್ ಒಳಗನ ಯಾವ ರೀತಿ ನೋಟ್ಸ್ ಮಾಡೀವಂದ್ರೆ, ಒಂದು ಕಾನ್ಸೆಪ್ಟ್ ಒಳಗೆ ಒಂದು ಎಷ್ಟು ಟೈಪ್ಸ್ ಇದಾವಲ್ಲ, ಎಷ್ಟು ಟೈಪ್ಸ್ ಬರ್ತಾವೆ ಎಲ್ಲಾನು ಬರ್ದೀವಿ ಟ್ರಿಕ್ಸ್ ಜೊತೆಗೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ರೀಸನಿಂಗ್ ಒಳಗೆ, ಮ್ಯಾಥ್ಸ್ ಒಳಗೆ ಟಾಪಿಕ್ಸ್ ಯಾವುದೇ ಒಂದು ತಗೊಳ್ಳೋಣ. ಸೀಟಿಂಗ್ ಅರೇಂಜ್ಮೆಂಟ್ ಐತಿ. ಸೀಟಿಂಗ್ ಅರೇಂಜ್ಮೆಂಟ್ ಎಲ್ರಿಗೂ ಗೊತ್ತಿರ್ತೈತಿ. ಸೀಟಿಂಗ್ ಅರೇಂಜ್ಮೆಂಟ್ ಐತಿ. ಅದ್ರಾಗ ಎಷ್ಟು ಟೈಪ್ಸ್ ಬರ್ತಾವೆ, ಎಷ್ಟು ಟೈಪ್ಸ್ ಅದಾವಲ್ಲ ಅವೆಲ್ಲ ಬರ್ದೀವಿ ಟ್ರಿಕ್ಸ್ ಜೊತೆಗೆ. ಎಲ್ಲ ಟೈಪ್ಸ್ ಪ್ಲಸ್ ಟ್ರಿಕ್ಸ್ ಜೊತೆಗೆ. ಮತ್ತು ಇನ್ನೊಂದು, ಮ್ಯಾಥ್ಸ್ ಒಳಗೆ ಪರ್ಸಂಟೇಜ್ ಬರ್ತೈತಿ. ಪರ್ಸಂಟೇಜ್ ಎಲ್ರಿಗೂ ಗೊತ್ತೇ ಇರೋದು. ಪರ್ಸಂಟೇಜ್ ಒಳಗೆ ಎಷ್ಟು ಟೈಪ್ಸ್ ಇದಾವಲ್ಲ ಎಲ್ಲಾನು ಬರ್ದೀವಿ ವಿತ್ ಟ್ರಿಕ್ಸ್. ಮ್ಯಾಥ್ಸ್ ನಮ್ಗೆ ಟಫ್ ಆಕೈತೆ ಅನ್ನೋರಿಗೆ ಇದನ್ನು ನೋಡ್ರಿ. SSC GD ಸ್ಟೂಡೆಂಟ್ಸ್ ಅಂತೂ 100% ನೀವು ಪಾಸ್ ಆಗೇ ಆಗ್ತೀರಿ. ಲಾಸ್ಟ್ ಬೇಕಾದ್ರೆ ಅದನ್ನು ಫೋಟೋಸ್ ಹಾಕ್ತೀನಿ, ನಾವು ನೋಟ್ಸ್ ಮಾಡಿದ್ದೆ. ಆ ಕ್ಲಿಪ್ಸ್ ನೋಡ್ಕೊಂಬರ್ರಿ, ಆಮೇಲೆ ಕಮೆಂಟ್ ಮಾಡಿರಿ. ಮತ್ತು ಬೇರೆ ಬೇರೆ ಅದಾವ ಇನ್ನೂ ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟ್ ಒಳಗೆ ಎಷ್ಟು ಟೈಪ್ಸ್ ಅದಾವಲ್ಲ ಅವೆಲ್ಲ ಕವರ್ ಮಾಡೀವಿ. ನೋಡಿರಿ, ನಾವು ದುಡ್ಡಿಗೋಸ್ಕರ ಮಾಡುತ್ತಿಲ್ಲ. ಅದು ಮಾಡೋದಿದ್ರೆ ಪಬ್ಲಿಷ್ ಮಾಡ್ತಿದ್ವಿ. ನಮಗೇನಂದ್ರೆ ಕರ್ನಾಟಕದಾಗ, ಅದ್ರಾಗೂ ನಾರ್ತ್ ಕರ್ನಾಟಕ ಮಂದಿ ಎಲ್ಲ ಎಕ್ಸಾಮ್ ಪಾಸ್ ಆಗಲಿ ಅಂತ. ಅದಕ್ಕೆ ವಿಡಿಯೋ ಕೊನೆಗೆ ಫೋಟೋಸ್ ಹಾಕಿರ್ತೀವಿ. ನೋಡಿರಿ, ಪಕ್ಕಾ ಇಷ್ಟ ಆಗುತ್ತೆ ನಿಮಗೆ. ಆವಾಗ ಏನು ಮಾಡಿರಿ ಅಂದ್ರೆ ಕಮೆಂಟ್ ಮಾಡಿರಿ, ರಿಪ್ಲೈ ಮಾಡ್ತೀನಿ. ಜಾಸ್ತಿ ಕಮೆಂಟ್ಸ್ ಬಂದ್ರೆ ಮಾತ್ರ ನಾ ಎಲ್ಲ ಟಾಪಿಕ್ಸ್ನು ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಸಿಗೋಣಂತ ಮುಂದಿನ ವಿಡಿಯೋದಾಗ. ನೋಡಿರಿ, ಮ್ಯಾಥ್ಸು, ಇಂಗ್ಲೀಷು, ರೀಸನಿಂಗು ಇವು ಮೂರೂ 100% ನೀವು 20 ಔಟ್ ಆಫ್ 20 ತೊಗೊಳ್ತೀರಿ. ನಾ 100% ಹೇಳ್ತೀನಿ, 20 ಔಟ್ ಆಫ್ 20 ತೊಗೋತೀರಿ. GK ಒಳಗೆ ಕರೆಂಟ್ ಅಫೇರ್ಸು ಬರ್ತಾವೆ. ಕರೆಂಟ್ ಅಫೇರ್ಸನ್ನು ಅವು ಅಷ್ಟು ಓದ್ರಿ. ಅವು ಓದಿದ್ರೆ ನಿಮ್ಮದು 100% ರಿಸಲ್ಟ್ ಆಕೈತಿ. ಏನೋ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಹೋದ್ರೂ 100+ ಮಾರ್ಕ್ಸ್ ಅಂತೂ ನೀವು ಆರಾಮಾಗಿ ಮಾಡ್ತೀರಿ. SSC GD ಒಳಗೆ ಅವ್ರಿಗಂತೂ 100% ಯೂಸ್ಫುಲ್ ಇದು. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಅಂತ. ಫೋಟೋಸ್ ಹಾಕ್ತೀನಿ ನೋಡಿರಿ. ಫೋಟೋಸ್ ಹಾಕಿದ ಮೇಲೆ ನಿಮ್ಗೆ 100% ಇಷ್ಟ ಆಗೇ ಆಗುತ್ತೆ. ಆವಾಗ ಇಷ್ಟ ಆದರೆ ಕಮೆಂಟ್ಸ್ ಮಾಡಿರಿ. ಎಷ್ಟು ಕಮೆಂಟ್ಸ್ ಮಾಡ್ತಿರಲ್ಲ ಅಷ್ಟು ನಾ ರಿಪ್ಲೈ ಮಾಡ್ತೀನಿ. ನಿಮಗೆ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ.
ಎಷ್ಟು ಕಮೆಂಟ್ಸ್ ಮಾಡ್ತೀನಿ ಅಷ್ಟು ನನಗೆ ಎನ್ಕರೇಜ್ ಮಾಡಿದಂಗೆ ಆಕೈತಿ. ಅದಕ್ಕೆ ಸೊ ನಾನು ಒಂದೊಂದು ಸಪ್ರೇಟಾಗಿ ಈ ಸೀಟಿಂಗ್ ಅರೇಂಜ್ಮೆಂಟ್ ಐತಂದ್ರೆ ಈ ಸೀಟಿಂಗ್ ಅರೇಂಜ್ಮೆಂಟಿಗೆ ಸಪ್ರೇಟಾಗಿ 5-10 ನಿಮಿಷ 15 ನಿಮಿಷ ಅಷ್ಟೇ ವಿಡಿಯೋ ಮಾಡಿ ಹಾಕ್ತೇನೆ. ಫುಲ್ ವಿತ್ ಎಕ್ಸಾಂಪಲ್ಸ್ ವಿತ್ ಆಲ್ ಟೈಪ್ಸ್ 100% ನಿಮ್ಗೆ ನಾ ಹಾಕ್ತೀನಿ. ಮತ್ತು ಪರ್ಸಂಟೇಜು ಮ್ಯಾಥ್ಸ್ ಒಳಗೆ ಯಾವ್ಯಾವ ಟಫ್ ಯಾವ್ಯಾವ ಕಾನ್ಸೆಪ್ಟ್ ಬರ್ತಾವೆ, ಟಾಪಿಕ್ಸ್ ಬರ್ತಾವೆ ಎಲ್ಲನೂ ಒಂದೊಂದು ಸಿಂಗಲ್ ವಿಡಿಯೋದಾಗ ಮಾಡಿ ಹಾಕ್ತೇನೆ ನಾ. ಒಟ್ಟು ಸಿಂಗಲ್ ವಿಡಿಯೋದಾಗ ಮಾಡಿ ಹಾಕ್ತೇನೆ. ಎಲ್ರಿಗೂ ಯೂಸ್ಫುಲ್ ಆಕೈತಿ. ಲಾಸ್ಟ್ ವಿಡಿಯೋ ಆದಮೇಲೆ ಕೊನೆಗೆ ನಾನು ಫೋಟೋಸ್ ಒಂದು 4-5 ಟೈಪ್ಸ್ದು ಕ್ವಶನ್ ಟ್ರಿಕ್ಸ್ದೆಲ್ಲ ನಾವು ನೋಟ್ಸ್ ಮಾಡೀವಲ್ಲ ಅದನ್ನು ಫೋಟೋಸ್ ಹಾಕ್ತೀನಿ ನೋಡಿರಿ. ಒಂದು 3-4 ಹಾಕ್ತೀನಿ, 3-4 ಟಾಪಿಕ್ಸ್ದು ಹಾಕ್ತೀನಿ. ಅದನ್ನು ನೋಡಿದ ನಂತರ ಡಿಸೈಡ್ ಮಾಡಿರಿ. 100% ನೀವು ಮಾಡೇ ಮಾಡ್ತೀರಿ ಕಮೆಂಟ್ಸ್. ಮತ್ತು ಯಾರಿಗೆ ನೀವು ಫ್ರೆಂಡ್ಸ್ ಇರ್ತಾರೆ ಅವ್ರಿಗೂ ಶೇರ್ ಮಾಡಿರಿ, ಅವ್ರಿಗೂ ಎಕ್ಸಾಮ್ ಪಾಸ್ ಆಗಕ್ಕೆ ಹೆಲ್ಪ್ ಮಾಡಿರಿ. ಸಿಗೋಣಂತ ನೋಡಿರಿ. ಫೋಟೋಸ್ ಹಾಕ್ತೀನಿ.